ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಇವತ್ತು ನೋಡಿ ತಂಪು ವಾತಾವರಣ ಇದೆ. ನೋಡಿ, ತಂಪಿದೆ. ಇವತ್ತು ಬಿಸಿಲಿಲ್ಲ, ನೀರು ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಬನ್ನಿ, ಏನು ಅಡುಗೆ ಮಾಡ್ತಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡ್ರಿ, ಇಲ್ಲಿ ಬದ್ನಿಕಾಯಿ ಪಲ್ಯಗೆ ಬದ್ನಿಕಾಯಿ ಹೋಳು ಇಟ್ಟಿದ್ದೀನಿ, ಈರುಳ್ಳಿ ಹೋಳು ಇಟ್ಟಿದ್ದೀನಿ, ಟೊಮೊಟೊ ಹೋಳು ಇಡ್ತೀನಿ. ಇಲ್ಲಿ ಬೇಳೆ ಕುದಿಸಿಟ್ಟಿದ್ದೀನಿ, ಒಗ್ಗರಣೆ ಹಾಕ್ಬೇಕು. ಏನಪ್ಪ ಈ ಸಿಪ್ಪೆ ಅನ್ಕೋಬೇಡ್ರಿ, ಇದು ತೊಗರಿಬೇಳೆ ಸಿಪ್ಪೆ, ಊರಿಂದ ಕಳ್ಸಿರೋದು. ಹಾಗೆ ಚಹಾ ಮಾಡ್ತಾಯಿದ್ದೀನಿ, ಚಹಾ ಕುದೀತಾಯಿದೆ, ಹಾಲು ಹಾಕ್ತಾಯಿದ್ದೀನಿ. ಹೆಂಗಲ್ಲ ಇದು ಚಹಾ, ಬಿಸಿ ಬಿಸಿ ಚಹಾ. ಈ ಕಡೆ ರೈಸ್, ಆ ಕಡೆ ರೊಟ್ಟಿ ಮಾಡ್ಬೇಕು. ಇನ್ನು ರೊಟ್ಟಿ ಮಾಡೋಕ್ಕೆಲ್ಲ ಸಜ್ಜು ಮಾಡ್ಕೊತಾ ಇದ್ದೀನಿ. ನೋಡಿರಿ, ನೋಡಿರಿ, ಗಟ್ಟಿ ಬೇಳೆನೂ ಆಯಿತು, ಸಾಂಬಾರನ್ನೂ ಅಲ್ಲ, ಈ ಕಡೆ ಗಟ್ಟಿ ಬೇಳೆನಲ್ಲ, ಮೀಡಿಯಮ್ ಮಾಡಿದ್ದೀನಿ. ಅನ್ನಕ್ಕಾಗುತ್ತೆ ಇದು. ಆಮೇಲೆ ಇಲ್ಲಿ ಬದ್ನಿಕಾಯಿ ಪಲ್ಯ, ಗಮ್ಮತ್ತ ಬದ್ನಿಕಾಯಿ ಪಲ್ಯ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ರೊಟ್ಟಿ ಮಾಡ್ಬೇಕು ಇವಾಗ. ಬನ್ನಿ, ರೊಟ್ಟಿ ಮಾಡ್ತೀನಿ. ಬೇಗ ಬೇಗ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್, ಯಾಕಂದರೆ ಟೈಮ್ ಆಗುತ್ತೆ. ಇವತ್ತು ಬೆಳಗ್ಗೆನೇ ರೊಟ್ಟಿ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರಿಗೆ ರೊಟ್ಟಿ ಬೇಕಂತೆ. ಇನ್ನು ನಾಳೆ ನಾಡಿದ್ದು 2 ದಿನ ರೊಟ್ಟಿ ಮಾಡಲ್ಲ ನಾನು. ಇನ್ನು 8:30 ಅಷ್ಟಿಗೆ ಎಲ್ಲ ಆಯಿತು ನೋಡಿರಿ, ಪೂಜೆ ಆಯಿತು, ಎಲ್ಲ ಆಯಿತು. ಬಕ್ರಿನೂ ನಾನು ಟಿಫನ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಊಟ ಬಡಿಸ್ಕೊಂಡಿದ್ದೀನಿ. ಯಜಮಾನ್ರದ್ದು ಊಟ ಆಯಿತು. ಬರೀ ಊಟ ಮಾಡೋಣ, ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ನಿಮಗೆ ಸಾಯಂಕಾಲ ಸಿಗ್ತೀನಿ ಫ್ರೆಂಡ್. ಊಟ ಮಾಡೋಣ ಬನ್ನಿರಿ. 2 ಸರಿ ಹೇಳಿದ್ನಲ್ವ. ಬರೀ ಬೆಳಗ್ಗೆನೇ ರೊಟ್ಟಿ ಪಲ್ಯ ನೋಡ್ರಿ, ಅದೇನಂತಾರಲ್ಲ, ಕೆಲಸನ ಇವಾಗ ಬಿಟ್ಟಿದೆ ನೋಡ್ರಿ. ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಜಮಾನ್ರು ಕರೆಯೋಕ್ಕೆ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಹತ್ತಿರ ಇದೆ, ನಮ್ಮ ಕೆಲಸ ಮಾಡೋ ಹತ್ರನೇ ಇದೆ ಮಾಲು. ಸೊ ಅದಕ್ಕೆ ಮಾಲ್ಗೆ ಹೋಗಿ ಬೆಲ್ಲ ಬೇಳೆ ಎಲ್ಲ ತೊಗೊಂಬರ್ಬೇಕಲ್ರಿ. ಹಬ್ಬ ಇದೆ, ಗೌರಿ ಗಣೇಶ ಹಬ್ಬಕ್ಕೆ. ಅದಕ್ಕೆ ಸ್ವಲ್ಪ ರೇಷನ್ ತೊಗೊಂಬಂದ್ರೆ ಆಯ್ತಂತ ಇಲ್ಲೇ ಕುತ್ಕೊಂಡಿದ್ದೀನಿ. ಅವರು ಬರ್ತೀನಿ ಅಂದರು. ಸ್ಟಿಕ್ಕರ್ ಇಲ್ಲ ಅಂತ ತಿಳ್ಕೊಬೇಡ್ರಿ, ಅದು ಉದ್ರೋಗಿದೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸುಮಾರು ಕರಿ ತೋರಿಸಿದ್ದೀನಿ ಇಲ್ಲಿ ಬಂದಿರೋದು ನಾನು ನಿಮಗೆ. ಇಲ್ಲಿ ಬಂದಿರೋ ನಾನು ಸುಮಾರು ಸರಿ ತೋರಿಸಿದ್ದೀನಿ ನಿಮಗೆ. ಏನೇನು ತೊಗೊಂಡ್ರ ಅಂತ ತೋರಿಸಿದ್ರೆ ನೀವೇ ಶಾಕ್ ಆಗ್ತೀರ. ಅಲ್ಲಿಗೇನ ಬಂದಿದ್ರಿ, ಎಷ್ಟು ಐಟಮ್ ತೊಗೊಂಡಿದ್ರು ಗೊತ್ತಾ? ಜಸ್ಟ್ 3 ಐಟಮ್ ತೊಗೊಂಡಿದ್ರು ಅಷ್ಟೇ. ಅಲ್ಲಿ ಏನೋ ಅಂದ್ಕೊಂಡು ಬಂದ್ರಿ, ಅದು ಏನೋ ಆಯಿತು, ಇರಲಿ. ಬಂದ ತಕ್ಷಣ ಬಟ್ಟೆ ಒಗೆದಿದ್ದೀನಿ, ಇನ್ನು ಪಾತ್ರೆ ತೊಳಿಬೇಕು, ಗ್ಯಾಸ್ ಕಟ್ಟೆಲ್ಲ ಒರೆಸಿದ್ದೀನಿ. ಎಲ್ಲ ಅಡುಗೆ ಹಂಗೆ ಐತೆ. ಊಟ ಮಾಡಿಲ್ಲ ಅವರು ಕೂಡ, ನಾನು ಕೂಡ ಮಧ್ಯಾಹ್ನ ಊಟ ಮಾಡಿದ್ದೀನಲ್ಲ ಅದೇ ಐತೆ. ಇವಾಗೇನು ಸದ್ಯಕ್ಕೆ ಏನು ಅಡುಗೆ ಮಾಡಲ್ಲ ನೋಡ್ರಿ. ಇಷ್ಟೆಲ್ಲ ಅಡುಗೆ ಐತೆ. ಮತ್ತೆ ಗೋಬಿ ಮಂಜೂರಿ ತರಕ್ಕೆ ಹೋಗಿದ್ದಾರೆ ನೋಡ್ರಿ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಏನಾದರೂ ಅಂದರೆ ಬೈತಾರೆ. ಏನೂ ಮಾತಾಡೋಕ್ಕಾಗಲ್ಲ, ನಾವು ಸುಮ್ಮನೆ ಇರಬೇಕು. ಏನಾದರೂ ಮಾತಾಡಿದ್ರೆ ಗಲಾಟೆ ಆಗುತ್ತೆ. ಇಷ್ಟೆಲ್ಲ ಅಡುಗೆ ಇದೆ ಮನೆಯಲ್ಲಿ, ಎಲ್ಲ ಇದೆ. ಗೋಬಿ ತಿಂತೀನಿ ಅಂದರು, ತಿನ್ನಿ ಅಂದೆ. ಅವ್ರಿಗೆ ವಾರ ಮಾಡೋಕ್ಕಾಗಲ್ಲ ನಾನು. ಫ್ರೆಂಡ್ ಗೋಬಿ ತಂದಿದ್ದಾರೆ ನೋಡಿ ಯಜಮಾನ್ರು. ಬನ್ನಿರಿ, ನಾನು ಸ್ವಲ್ಪ ತಿಂತೀನಿ. ಇದರಲ್ಲೇ ಚೆನ್ನಾಗಿದೆ. ಊಟನೂ ಆಯಿತು. ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆನೂ ಹೊಡೆದೆ, ಪಾತ್ರೆನೂ ತೊಳೆದೆ, ಎಲ್ಲ ತೊಳೆದೆ ನೋಡಿರಿ. ನಾಳೆ ಮಂಗಳವಾರ, ನಾಳೆಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ನಾಳೆ ರಜೆ ಇತ್ತಲ್ವ, ನಾಳೆ ರಜೆ ಇಲ್ಲ ನನಗೆ. ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಬುಧವಾರ ತೊಗೊಂಡಿದ್ದೀನಿ ರಜೆನ. ಹಬ್ಬ ಇದೆಯಲ್ಲ, ಗೌರಿ ಗಣೇಶ ಹಬ್ಬಕ್ಕೆ. ನಾಳೆ ಮಂಗಳವಾರ ಮಾಮೂಲಿ ರಜೆ ಇತ್ತು, ಬಟ್ ನಾನು ರಜೆ ತೊಗೊಂಡಿಲ್ಲ. ಬುಧವಾರ ತೊಗೊಂಡಿದ್ದೀನಿ. ನಾಳೆ ಹೋಗಲೇಬೇಕು ಕೆಲಸಕ್ಕೆ, ಬೇಗ ಎದ್ದು ಹೇಳ್ಬೇಕಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಹಾಕಬೇಡಿ. ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ವಿಡಿಯೋನ ಫುಲ್ ನೋಡಿ. ನೀವು ಕಮೆಂಟ್ ಬರೀ ಓಕೆ ಸೂಪರ್ ಅಂತ ಕಳಿಸಿದ್ರು ನೋ ಪ್ರಾಬ್ಲಮ್, ಬಟ್ ಫುಲ್ ವಿಡಿಯೋ ನೋಡಿ. ನಮಗೂ ಯೂಸ್ ಆಗುತ್ತೆ, ಮತ್ತು ನಾವು ರಿಟರ್ನ್ ನೋಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.